Hi, welcome to our Karuna.da YouTube channel. ಇಂಡಿಯನ್ ಏರ್ ಫೋರ್ಸ್ ರಿಕ್ರೂಟ್ಮೆಂಟ್ ರ್ಯಾಲಿ 2024 ಹೌದು, ಇಂಡಿಯನ್ ಏರ್ ಫೋರ್ಸ್ನಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಅದು ರ್ಯಾಲಿ ಮೂಲಕ ರಿಕ್ರೂಟ್ಮೆಂಟ್ ಮಾಡ್ತಿರೋದು. ಪೋಸ್ಟ್ ಹೆಸರು ಬಂದು ಮೆಡಿಕಲ್ ಅಸಿಸ್ಟೆಂಟ್ ಅಂತ. ಇದಕ್ಕೆ ಇಂಡಿಯನ್ ಏರ್ ಫೋರ್ಸ್ನವರು ರ್ಯಾಲಿ ನಡೆಸ್ತಿದ್ದಾರೆ. ರ್ಯಾಲಿ ಬಂದ್ಬಿಟ್ಟು ಜುಲೈಯಲ್ಲಿ ನಡೆಯುತ್ತೆ. ಇವಾಗ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಹುದ್ದೆಗೆ ಅರ್ಜಿ ಹಾಕೋಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಇಲ್ಲಿ ತಿಳ್ಕೊಂಡು ನಂತರ ಅರ್ಜಿನ ಹಾಕ್ಬೋದು. ಅದಕ್ಕೋಸ್ಕರ ವಿಡಿಯೋನ ಫುಲ್ಲಾಗಿ ನೋಡಿ. ರಿಕ್ರೂಟ್ಮೆಂಟ್ ನಡೆಸ್ತಿರೋದು ಇಂಡಿಯನ್ ಏರ್ ಫೋರ್ಸು. ನೆಕ್ಸ್ಟ್ ಪೋಸ್ಟ್ ನೇಮ್ ಏನು ಅಂತ ಅಂದರೆ ಗ್ರೂಪ್ ವೈ ಮೆಡಿಕಲ್ ಅಸಿಸ್ಟೆಂಟ್ ಟ್ರೇಡ್ ಅಂತ. ಇಂಟೇಕು ಏರ್ಮನ್ ಇಂಟೇಕು ಜನವರಿ 2025 ಇಂಟೇಕ್ ಆಗುತ್ತೆ. ನೆಕ್ಸ್ಟು ಆನ್ಲೈನ್ ಅಪ್ಲಿಕೇಶನ್ ಕರೆದಿದ್ದಾರೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು June 5, 2024. ಇದಕ್ಕೆ ಏಜ್ ಬಂದ್ಬಿಟ್ಟು ನೀವು 2 ಜನವರಿ 2004 ಮತ್ತು ಅಲ್ಲಿಂದ ಹಿಡಿದು 2 ಜಾನ್ವರಿ 2008 ಅಷ್ಟರೊಳಗಡೆ ಹುಟ್ಟಿರಬೇಕು ನೀವು. ಮತ್ತು 10+2 ಸರ್ಟಿಫಿಕೇಟ್ ಇರಬೇಕು ನಿಮ್ಮ ಹತ್ರ. ಮತ್ತು ಇದರಲ್ಲಿ 2 ಪೋಸ್ಟ್ ಇದ್ದಾವೆ. ಒಂದು 10+2 ಮೇಲೆ, ಇನ್ನೊಂದು ಡಿಪ್ಲೊಮಾ ಅಥವಾ BSc ಮೇಲೆ ಫಾರ್ಮಸಿ ಆಗಿರಬೇಕು. ಅವ್ರದ್ದು 2001 2006 ಒಳಗಡೆ ಹುಟ್ಟಿರಬೇಕು. ನೆಕ್ಸ್ಟು ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ನೋಡೋದಾದರೆ 10+2 ಆಗಿರಬೇಕು. ಅದು ಸೈನ್ಸು ಆಗಿರಬೇಕು. ಸೈನ್ಸಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಇಂಗ್ಲೀಷ್ ಆಗಿರಬೇಕು. 50% ಅಗ್ರಿಗೇಟ್ ಮಾರ್ಕ್ಸಲ್ಲಿ ಪಾಸ್ ಆಗಿರಬೇಕು ನೀವು. ಸೊ ಅಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕಾಗುತ್ತೆ. ನೆಕ್ಸ್ಟು ನಿಮಗೆ ಡೊಮಿಸೈಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಇಂಡಿಯನ್ ಅಂತ. ರ್ಯಾಲಿನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ 100 ರೂಪೀಸ್ ಫೀಸ್ ಕಟ್ಟಬೇಕಾಗುತ್ತೆ. ನೆಕ್ಸ್ಟು ಫಿಸಿಕಲ್ ಫಿಟ್ನೆಸ್ಸು ಮತ್ತು ರಿಟರ್ನ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಫಿಟ್ನೆಸ್ಸಲ್ಲಿ 1.6 ಕಿಲೋಮೀಟರ್ ರನ್ನಿಂಗು, ಪುಷಪ್ಸು, ಸಿಟಪ್ಸು, ಸ್ಕ್ವಾಟ್ಸು ವಿದಿನ್ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟು ರಿಟರ್ನ್ ಟೆಸ್ಟ್ ಇರುತ್ತೆ. ಆಮೇಲೆ ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇರುತ್ತೆ ನಿಮಗೆ. ಇದಾದಮೇಲೆ ಅಡಾಪ್ಟಬಿಲಿಟಿ ಟೆಸ್ಟ್ ಇರುತ್ತೆ. ಮಿಲಿಟ್ರಿ ಲೈಫ್ ಸ್ಟೈಲಲ್ಲಿ ಏರ್ಫೋರ್ಸು ಟೆಸ್ಟ್ ನಡೆಸ್ತಾರೆ. ನೆಕ್ಸ್ಟು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇದರಲ್ಲಿ ನಿಮ್ಮದು ಮೆಡಿಕಲ್ ಎಕ್ಸಾಮಿನೇಷನ್ ನಡೆಸ್ತಾರೆ. ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿ 22ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, ಮೇ 22. ನೆಕ್ಸ್ಟು ಲಾಸ್ಟ್ ಡೇಟು 5ನೇ ತಾರೀಕು ಜೂನ್. ನೆಕ್ಸ್ಟು ಇಲ್ಲೂ ಕೂಡ ನೀವು ನೋಡ್ಬೋದು ಮೆಡಿಕಲ್ ಅಸಿಸ್ಟೆಂಟು ಮತ್ತು ಮೆಡಿಕಲ್ ಅಸಿಸ್ಟೆಂಟಲ್ಲಿ ಫಾರ್ಮಸಿ ಆಗಿರೋರಿಗೆ 2 ಬೇರೆ ಬೇರೆ ಪೋಸ್ಟ್ ಇದ್ದಾವೆ. ಫಿಸಿಕಲ್ ಫಿಟ್ನೆಸ್ ಟೆಸ್ಟು, ರಿಟರ್ನ್ ಟೆಸ್ಟು, ಅಡಾಪ್ಟಬಿಲಿಟಿ ಟೆಸ್ಟು, ಮೆಡಿಕಲ್ ಅಪಾಯಿಂಟ್ಮೆಂಟ್ಸ್ ಅಂತ ಇದೆ. ಮತ್ತು ಇದನ್ನು ಎಲ್ಲಿ ರಿಕ್ರೂಟ್ ಮಾಡ್ತಾರೆ ಅಂತಂದರೆ ಪಂಜಾಬ್, ಹಿಮಾಚಲ್ ಪ್ರದೇಶ, ಉತ್ತರಾಖಂಡ, UTs, JNK, ಚಂಡೀಗಢ ಮತ್ತು ಲಡಾಖಲ್ಲಿ ಪೋಸ್ಟಿಂಗ್ ಹಾಕ್ತಾರೆ. ಸೊ ನೀವು ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬಹುದು. ಇಲ್ಲಿ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಹೈಟು 152.5 ಸೆಂಟಿಮೀಟರ್ ಇರಬೇಕು. ಎಕ್ಸ್ಪ್ಯಾನ್ಷನ್ ಟೆಸ್ಟು ಚೆಸ್ಟು 5 ಸೆಂಟಿಮೀಟರ್ ಇರಬೇಕು. ವೆಯ್ಟು ಮತ್ತು ಇಯರಿಂಗು, ಡೆಂಟಲು, ವಿಜುವಲ್ ಸ್ಟ್ಯಾಂಡರ್ಡ್ಸ್ ಎಲ್ಲನೂ ಚೆಕ್ ಮಾಡ್ತಾರೆ ಮೆಡಿಕಲಲ್ಲಿ. ಸೊ ನೀವು ಅದನ್ನೆಲ್ಲ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೋಬಹುದು. ಮತ್ತು ಇಲ್ಲಿ ಡೀಟೇಲ್ಡ್ ನೋಟಿಫಿಕೇಷನಲ್ಲಿ ಎಲ್ಲ ಮಾಹಿತಿನ ಕೊಟ್ಟಿರ್ತಾರೆ. ಸೊ ಪ್ಲೀಸ್ ಒಂದು ಸತಿ ನೀವು ಓದ್ಕೊಳ್ಳೋದು ಬೆಟರು ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆ. ರಿಟರ್ನ್ ಟೆಸ್ಟು ಮತ್ತು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಕೊಟ್ಟಿರ್ತಾರೆ. ಟ್ರೈನಿಂಗು, ಹೈಯರ್ ಎಜುಕೇಷನ್ದು, ಪರ್ಕ್ಸ್ದು ಮತ್ತು ಪೇ ಆ್ಯಂಡ್ ಅಲವೆನ್ಸಸ್ಸು. ಟ್ರೈನಿಂಗ್ ಪೀರಿಯಡಲ್ಲಿ 14,600 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಪೇಮೆಂಟು. ನೀವೆಲ್ಲ ಇನ್ಸ್ಟ್ರಕ್ಷನ್ಸ್ ಓದ್ಕೊಂಡಾದಮೇಲೆ ಅಪ್ಲೈ ಮಾಡೋದು ಹೆಂಗೆ ಅಂತ ನೋಡೋದಾದರೆ ಇವಾಗ ನೀವು ಅಫಿಷಿಯಲ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಅಲ್ಲಿ ನ್ಯೂಸ್ ಸೆಕ್ಷನಲ್ಲಿ ಒಂದು ನೋಟಿಫಿಕೇಷನ್ ಇರುತ್ತೆ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅಲ್ಲಿ ಕೆಳಗಡೆ ಲಿಂಕ್ ಇರುತ್ತೆ. ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಬೇಕು. ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನ್ಯೂಸ್ ಸೆಕ್ಷನಲ್ಲಿ ನೋಟಿಫಿಕೇಷನ್ ಇದೆ ನೋಡಿ, ಅಲ್ಲಿಂದ ಅಪ್ಲಿಕೇಶನ್ ಹಾಕ್ಬೋದು. ಸೊ 10+2 ಮೇಲೆ ನೀವು ಏರ್ಫೋರ್ಸ್ನ ಸೇರ್ಕೋಬಹುದಾಗಿದ್ದು, ಯಾರೆಲ್ಲ ಎಲಿಜಿಬಲ್ ಇದ್ದೀರೋ ಅವರು ಅಪ್ಲಿಕೇಶನ್
ರ್ಯಾಲಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಜುಲೈಯಲ್ಲಿ ನಡೆಯೋ ರ್ಯಾಲಿಗೆ ಅಟೆಂಡ್ ಆಗಿ ಏರ್ಫೋರ್ಸ್ನ ಸೇರಬಹುದು. ಪ್ಲೀಸ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.